अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। बसनगौड़ा पाटिल यत्नाल की जुबान दराजी के खिलाफ चिंचोली में मुनक्किद हुई प्रेस कॉन्फ्रेंस। सामाइन तालुका चिंचोली में वीरशैया लिंगायत समाज की जानिब से बतारीख 30 नवंबर को समाज के दफ्तर हाल में एक प्रेस मीट बुलाई गई। यह प्रेस मीट बीजापुर हल्के के रुकन असम्बली बसनगौड़ा पाटिल यत्नाल के जुबान दराजी के खिलाफ रखी गई। जनाब शरणु पाटिल मोतकपल्ली सदर वीरशैया लिंगायत समाज ने सहाफियों से बात करते हुए कहा कि बसनगौड़ा पाटिल ने बीदर में जारी तहरीक कवामी प्रोग्राम के दौरान खिताब करते हुए कहा कि अगर आपके पास ताकत है तो मेरी तहरीक से जुड़ें या फिर बसवन्ना का नाम लेकर खामोशी इख्तियार करें। ये जुमला नापसंदीदा है। शरणु पाटिल मोतकपल्ली ने सख्त अल्फाज में मजम्मत की है और मुतालबा किया है कि फिलफौर माफी मांगनी चाहिए। नंदी कुमार पाटिल ने भी सख्त अल्फाज में मजम्मत करते हुए कहा कि जिसको बसवन्ना गुरु की तारीख पता होती तो ऐसे नाजिबा अल्फाज का इस्तेमाल नहीं करता। उन्हें चाहिए कि पहले तारीख का मुताला करें और धार्मिक गुरुओं से माफ़ी मांगे। ऐसे अल्फाज के इस्तेमाल ने वीरशैया लिंगायत समाज को ठेस पहुंचाई है। इस प्रेस मीट में एक के बाद दिगर ने माफ़ी का मुतालबा पेश किया। इस मौके पर सूर्यकांत हुली, नीलकंठ सिलन, वीरेश यमपल्ली, शंकर शिवपुरी, रमेश जुन्नाल के अलावा दिगर अहबाब मौजूद थे। ನಮ್ಮ ರಾಜ್ಯದ ವಿಜಯಪುರದ ಶಾಸಕರಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ವಕ್ಫ್ ನೋಟಿಸ್ ಅನ್ನ ವಿರೋಧಿಸಿ ಬೀದರ್ನಿಂದ ಒಂದು ಹೋರಾಟವನ್ನು ಅವರು ಪ್ರಾರಂಭ ಮಾಡಿದ್ರು. ಹೋರಾಟ ಪ್ರಾರಂಭ ಮಾಡಿ ಬೀದರ್ನ ಒಂದು ಜಿಲ್ಲೆಯ ಒಂದು 2-3 ಗ್ರಾಮಗಳಿಗೆ ಅವರು ಹೋಗಿದ್ರು. ಜನರ ಅಹವಾಲನ್ನು ಸ್ವೀಕಾರ ಮಾಡಿದ್ರು. ಆ ಸಮಯದಲ್ಲಿ ಜನರಿಗೆ, ರೈತರಿಗೆ ತಾವು ವಕ್ಫ್ ವಿರುದ್ಧ ಹೋರಾಟಕ್ಕೆ ಬನ್ನಿ, ಇಲ್ಲಾಂದ್ರೆ ಬಸವಣ್ಣನ ರೀತಿಯಲ್ಲಿ ತಾವು ಹೊಳೆಯಲ್ಲಿ ಜಿಗಿರಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅವ್ರು ಹೇಳ್ತಕ್ಕಂತ ಮಾತಿನ ಅರ್ಥ ಏನಂದ್ರೆ, ಬಸವಣ್ಣನವರು ಈ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಅವತ್ತಿನ ಕಾಲದಲ್ಲಿ ನಡ್ತಕ್ಕಂತ ಒಂದು ಸಾಮಾಜಿಕ ಶೋಷಣೆ ವಿರುದ್ಧ ಹೋರಾಟ ಮಾಡಲಾಗದೆ ಕೈಲಾಗದೆ ಪಲಾಯನ ಮಾಡಿ ಹಳ್ಳದಲ್ಲಿ ಜಿಗಿದ್ರು ಅನ್ನುವಂತ ಒಂದು ಕೀಳು ಮಟ್ಟದ ಹೇಳಿಕೆಯನ್ನ ಯತ್ನಾಳ್ ಅವರು ನೀಡಿದ್ದನ್ನ ಖಂಡಿಸಿ ಇವತ್ತು ಚಿಂಚೋಳಿ ತಾಲೂಕಿನ ಎಲ್ಲಾ ಬಸವಪರ ಸಂಘಟನೆಗಳ ವತಿಯಿಂದ ಆ ಹೇಳಿಕೆಯನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆವು. ಈ ಪತ್ರಿಕೆ ಯಾವತ್ತು ಬಸವಣ್ಣನವರು ಅಂತ ಕಾಲದಲ್ಲಿ ಎಂತ ಶಕ್ತಿಗಳು ಇದ್ರು ಸಹ ಎಲ್ಲಾ ಶಕ್ತಿಗಳನ್ನು ಎದುರು ಹಾಕೊಂಡು ಈ ನಮ್ಮ ನಾಡಿಗೆ, ಸಮಾಜಕ್ಕೆ, ಮನುಕುಲಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಇಡೀ ತಮ್ಮ ಶರಣ ಪರಂಪರೆಯನ್ನ ತನ್ನ ಜೊತೆ ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥವ್ರು. ಯಾವತ್ತೂ ಬಸವಣ್ಣನವರು ಯಾವುದೇ ಸಮಸ್ಯೆಯಿಂದ ವಿಮುಖರಾಗದೆ ಪಲಾಯನ ಮಾಡದೆ ಸದಾ ಸಮಸ್ಯೆಗೆ ಶಾಂತಿಯುತವಾಗಿ ಪರಿಹಾರ ಕಂಡಿರ್ತಕ್ಕಂಥವ್ರು. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿದಂತವರು, ಧ್ವನಿ ಇಲ್ಲದವರಿಗೆ, ದಲಿತರಿಗೆ, ಮಕ್ಕಳಿಗೆ ಧ್ವನಿಯಾಗಿ ಕೆಲಸ ಮಾಡಿದಂತವರು. ಇವತ್ತಿನ ದಿವಸ ನಮ್ಮ ಯಾವುದೋ ರಾಜಕೀಯ ಕೆಪಲಕ್ಕಾಗಿ ತಮ್ಮ ನೀಚ ಬುದ್ಧಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಒಂದು ಅವರು ಪಲಾಯನ ಮಾಡಿ ನೀರಿಗೆ ಜಿಗಿದ್ರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದು ಅಖಿಲ ಭಾರತ ವಿಶ್ವ ಮಹಾಸಭೆ ಹಾಗೂ ಚಿಂಚೋಳಿ ತಾಲೂಕಿನ ಎಲ್ಲಾ ಬಸವಪರ ಸಂಘಟನೆಗಳು ಒಕ್ಕೊರಲಾಗಿ ನಾವು ವಿರೋಧವನ್ನು ಮಾಡ್ತೀವಿ. ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಹಾಗೂ ಇನ್ನು ಮುಂದೆ ತಾವು ಬಸವಣ್ಣನವರ ಇತಿಹಾಸವನ್ನು ಅಳಿತಕ್ಕಂತ ಕೆಲಸ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಬೇಕು. ತಾವು ಹೆಸರು ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅಂತ ಇಟ್ಕೊಂಡಿದ್ದೀರಿ. ಬಸವಣ್ಣ ಬಂಧುಗಳೇ, ಬೇರೆ ಏನಿಲ್ಲ. ವಿಶ್ವದಲ್ಲಿ ಹಲವಾರು ಧರ್ಮಗಳಿದ್ದರೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಧರ್ಮವೆಂದು ಅಂತ ಒಂದು ವಿಶ್ವವ್ಯಾಪಿಯಾಗಿ ಹರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಗುರು ಬಸವಣ್ಣನವರ ವ್ಯಕ್ತಿತ್ವ ಬಹಳ ಜನರು ಇನ್ನೂ ಅರ್ಥ ಮಾಡಿಕೊಂಡೇ ಇಲ್ಲ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಮಠ ಪೀಠಾಧೀಶರಾಗಲಿ, ಗುರುಗಳು, ಸ್ವಾಮಿಗಳು ಮತ್ತು ಈ ದೇಶವನ್ನ, ರಾಜ್ಯವನ್ನ ಮುನ್ನಡೆಸತಕ್ಕಂಥ ರಾಜಕಾರಣಿಗಳು, ಅದರಲ್ಲೂ ಲಿಂಗಾಯತ ಪ್ರಮುಖ ರಾಜಕಾರಣಿಗಳು ಬಸವ ತತ್ವವನ್ನ ಒಂದು ಕಾಳಷ್ಟು ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂಥ ವಿಚಾರವನ್ನ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆ ಕಾರಣದಿಂದಾಗಿ ಇವತ್ತು ಧರ್ಮ ಮಾರ್ಗವನ್ನು ಬಿಟ್ಟು ರಾಜಕಾರಣಿಗಳು ಮತ್ತು ಸ್ವಾಮಿಗಳು ಎಲ್ಲರೂ
ಈ ದೇಶಕ್ಕೆ ಒಂದು ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸಬೇಕಾಗಿರ್ತಕ್ಕಂಥ ಈ ಎರಡು ಪ್ರಮುಖ ರಂಗಗಳಲ್ಲಿರ್ತಕ್ಕಂಥ ಸ್ವಾಮಿಗಳು, ಗುರುಗಳು, ಮಠಾಧಿಪತಿಗಳು ಮತ್ತು ರಾಜಕಾರಣಿಗಳು, ಇಂಥ ಒಂದು ಯಾರೇ ದೊಡ್ಡ ಮನುಷ್ಯ ಇರಲಿ ಅವನು ಧರ್ಮದ್ರೋಹದ ಮಾತನಾಡ್ತಾನೆ ಅಂತಂದ್ರೆ ಬಹುಶಃ ಅವನು ತಪ್ಪು ಇರಬಹುದು, ಇಲ್ಲ ಅಂತಿಲ್ಲ, ಅವನು ತಪ್ಪು ಇದೆ ಇದರಲ್ಲಿ. ಆದ್ರೆ ಗುರುಗಳ ಮಾರ್ಗದರ್ಶನವೂ ಕೂಡ ಇಲ್ಲದೆ ಇರೋದರಿಂದ, ಗುರುಗಳ ಒಂದು ಮಾತಿನ ಚಾಟಿಯಟ್ಟು ಕೂಡ ರಾಜಕಾರಣಿಗಳಿಗೆ ಬೀಳದೇ ಇರೋದರಿಂದ ಈ ಒಂದು ಅನಾಹುತಗಳು ನಮ್ಮ ಬಸವ ಧರ್ಮದಲ್ಲಿ ನಡೀತಾ ಇದೆ. ಅವರೊಂದು ಯಾವುದೋ ಒಂದು ತಪ್ಪು ಮಾಡಿದ್ರು, ತಪ್ಪು ಯಾವುದು ಮಾಡಿದ್ರು ಅನ್ನೋದು ಅವ್ರ ಧರ್ಮದವರಿಗೆ ಗೊತ್ತು, ಗುರುಗಳಿಗೆ ಗೊತ್ತು. ನೇರವಾಗಿ ಅವರು ರಾಷ್ಟ್ರಪತಿ ಆಗಿದ್ದರೂ ಕೂಡ ನೇರವಾಗಿ ಯಾವುದೇ ಸಣ್ಣ ಇರಲಿ ದೊಡ್ಡದಿರಲಿ ತಪ್ಪನ್ನು ಪ್ರಾಯಶ್ಚಿತ್ತಪಟ್ಟು ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತಪಟ್ಟುಕೊಂಡು ಇಂತಹ ಒಂದು ನೀತಿ ನಿಯಮಗಳು ನಮ್ಮ ಧರ್ಮದಲ್ಲಿ ಇದ್ರೂ ಕೂಡ ಇದರ ಬಗ್ಗೆ ಯಾರು ಮಾಹಿತಿ ಕೊಡ್ತಾ ಇಲ್ಲ. ಗುರುಗಳು ಮತ್ತು ಸ್ವಾಮಿಗಳು ಯಾರು ಕೊಡ್ತಾ ಇಲ್ಲ ರಾಜಕಾರಣಿಗಳಿಗೆ ಮತ್ತು ಭಕ್ತರಿಗೆ. ಹೀಗಾಗಿ ಇಂಥ ಅನ್ಯಾಯಗಳು ಪದೇ ಪದೇ ಬಸವ ಧರ್ಮದಲ್ಲಿ ನಡೀತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಅಥವಾ ಹೇಳಿರ್ತಕ್ಕಂಥ ಈ ಭಾಗದ ಪ್ರಮುಖ ರಾಜಕಾರಣಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅದನ್ನೇ ಒಂದು ಮುಂದುವರಿಸಿದ್ದಾರೆ. ಸಂಸ್ಕಾರ ಇಲ್ಲದ ಮನುಷ್ಯ, ಮೊದಲೇ ಸಂಸ್ಕಾರ ಇಲ್ಲದ ಮನುಷ್ಯ, ಬಸವ ಧರ್ಮದ ಸಂಸ್ಕಾರ ಇಲ್ಲ, ಬೇರೆ ಏನಾದರೂ ಸಂಸ್ಕಾರ ಇರಬಹುದು. ಆದರೆ ಬಸವ ಧರ್ಮ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ, ಬಸವ ಧರ್ಮದಲ್ಲಿ ಹುಟ್ಟಿ, ಬಸವ ಧರ್ಮದ ಸಂಸ್ಕಾರಗಳು ಇಲ್ಲದೆ ಹೋದರೆ ಅವನು ಲಿಂಗಾಯತ ಅನುಯಾಯಿ, ಲಿಂಗಾಯತ ಅಂಶಗಳಿಗೆ ನಾಲಾಯಕ ಅನ್ನುವಂಥ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಅವನಿಗೆ ಎಚ್ಚರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮಾಧ್ಯಮದ ಮಿತ್ರರಿಗೆ, ಮಾಧ್ಯಮದ ಮಿತ್ರರ ಮೂಲಕ ನಾಲಿಗೆ ಬಿಟ್ಟು ಧರ್ಮಗುರು ಬಸವಣ್ಣನವರನ್ನು ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಧರ್ಮ ನಿಂದನೆಯ ಪಶ್ಚಾತ್ತಾಪಕ್ಕಾಗಿ ಧರ್ಮಕ್ಷೇತ್ರ ಕೂಡಲ ಸಂಗಮದ ಐಕ್ಯ ಮಂಟಪದ ದರ್ಶನ ಮಾಡಿ ಗುರು ಬಸವಣ್ಣನವರ ಕ್ಷಮೆ ಕೇಳಬೇಕು ಅಂತ ನೇರವಾಗಿ ಹೇಳ್ತೇನೆ. ನಾವು ಅವರಿಗೆ ಕ್ಷಮೆ ಕೇಳೋದಲ್ಲ, ಸಮಾಜ ಕ್ಷಮೆ ಕೇಳೋದಲ್ಲ. ನೇರವಾಗಿ ಐಕ್ಯ ಮಂಟಪಕ್ಕೆ ಹೋಗ್ಬೇಕು, ಕೂಡಲ ಸಂಗಮಕ್ಕೆ ಹೋಗಬೇಕು, ಅಲ್ಲಿ ಅವ್ರಿಗೆ ಬಿದ್ದು ಹೊರಗಡೆ ಕ್ಷಮೆ ಕೇಳಬೇಕು. ಅವನು ಇನ್ನು ಮುಂದೆ ಈ ತಪ್ಪು ಮಾಡಲ್ಲ ಅಂತ ಹೇಳಿ ಒಂದು. ಎರಡನೇದು, ಅವನೇನಾದರೂ ಉದಾಸೀನ ಮಾಡಿ ಏನ್ ಮಾಡ್ತಾರೆ ಬಿಡುವನ್ನಂತ ತಲೆಹಾರಿಕೆ ಮಾತಾಡಿದ್ರೆ ನಾನು ಗುರು ಮತ್ತು ಸ್ವಾಮಿಗಳಿಗೆ, ಮಠಾಧಿಪತಿಗಳಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಆ ಮೂರ್ಖನಿಗೆ ಕರೆಸಬೇಕು ನೀವು. ಕೂಡಲ ಸಂಗಮಕ್ಕೆ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿ ಹೋಗಿ ಕ್ಷಮೆ ಕೇಳ್ಕೊಂಡು ಬಾ, ಧರ್ಮದ್ರೋಹದ ಕೆಲಸ ಮಾಡಿದೀಯ ನೀನು, ಕ್ಷಮೆ ಕೇಳ್ಕೊಂಡು ಬಾ ಅಂತೇಳಿ ಆದೇಶ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾವು ಮೊನ್ನೆ ಎಲ್ಲ ಸ್ವಾಮಿಗಳಿಗೆ ಪಾದಮುಖಿ ನಮಸ್ಕಾರ ಮಾಡಿ ನಾನು ಅವರಲ್ಲಿ ಬೇಡ್ಕೊತೇನೆ. ಅವ್ರು ಮೊದಲೇ ತಿಳಿದು ತಪ್ಪು, ಅವರು ಕ್ಷಮೆ ಕೇಳ್ಕೋಬೇಕು. ಇಲ್ಲ ಅಂದ್ರೆ ಗುರುಗಳು ಕರೆಸಿ ಅವ್ರಿಗೆ ಕ್ಷಮೆ ಮಾಡಕ್ಕೆ ಹಚ್ಚಬೇಕು ಅನ್ನುವಂಥ ವಿನಂತಿಯನ್ನ ನನ್ನ ಮಾಧ್ಯಮ ಮಿತ್ರರ ಮೂಲಕ ಈ ಒಂದು ವಿಚಾರವನ್ನ ಸ್ವಾಮಿಗಳಿಗೆ ಮತ್ತು ಬಸವನಗೌಡ ಪಾಟೀಲ್ ಅವರಿಗೆ, ಯತ್ನಾಳ್ ಅವರಿಗೆ ನಾನು ಈ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳ್ತೇನೆ.